नरेंद्र मोदी नरेंद्र मोदी ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದ್ರ ಮೋದಿ ಅವರು ಇರಾನ್ ಮತ್ತು ಅಮೆರಿಕ ನಡುವೆ ಸಂಘರ್ಷದ ಸನ್ನಿವೇಶ ಇದ್ದಾಗ್ಯೂ ಆ ಸಂಘರ್ಷದಲ್ಲಿ ಇಸ್ರೇಲ್ ಬಹಳ ದೊಡ್ಡ ಪಾತ್ರ ವಹಿಸೋದು ಗೊತ್ತಿದ್ದು ಸಹ ಈ ಸನ್ನಿವೇಶದಲ್ಲಿ, ಇಂತಹ ಆತಂಕದ ಸನ್ನಿವೇಶದಲ್ಲಿ ಇಸ್ರೇಲ್ಗೆ ಹೋಗಲೇಬೇಕು ಅಂತ ಹಠ ಹಿಡಿದು ಹೋಗಿದ್ದಾರೆ. ಅದರ ಹಿಂದೆ ಯಾರ ಒತ್ತಡ ಇದೆಯೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಎಫ್ಸ್ಟೀನ್ ಫೈಲ್ಸ್ ಅಲ್ಲಿರುವಂತಹ ಮಾಹಿತಿಯನ್ನು ನೋಡಿದಾಗ ನರೇಂದ್ರ ಮೋದಿ ಕೈಗೊಳ್ಳುವ ಪ್ರತಿ ಪ್ರವಾಸದ ಹಿಂದೆಯೂ ಸಹ ಏನೋ ಒಂದು ಒತ್ತಡ ಅಥವಾ ಉದ್ದೇಶ ಇದ್ದೇ ಇರುತ್ತೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಒಂದೊಂದೇ ಫೈಲ್ ರಿಲೀಸ್ ಆದಂಗೆಲ್ಲ ಅದು ಸ್ಪಷ್ಟತೆಯನ್ನು ಕೊಡ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಅಮೆರಿಕದ ಒತ್ತಡ, ಡೊನಾಲ್ಡ್ ಟ್ರಂಪ್ ಒತ್ತಡ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ. ಸೊ ಇಸ್ರೇಲ್ಗೆ ಹೋಗಿದ್ದನ್ನ ಈ ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ವಾಹ್ 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 ಅಂತ ಇಲ್ಲ ಸಲ್ಲದ ಏನೇನೋ ಒಂದು ವಿಶೇಷಣಗಳನ್ನ ಕೊಟ್ಟು ಹೊಗಳಿ ಅಟ್ಟಕ್ಕೇರಿಸ್ತಿದ್ದಾರೆ. ಅದರ ಒಂದು ವಿಚಾರವನ್ನ ತೋರಿಸಲೇ ಇಲ್ಲ. ಮೋದಿಗೆ ಇಸ್ರೇಲ್ ಸಂಸತ್ತಿನಲ್ಲಿ ಆದಂತಹ ಅವಮಾನವನ್ನ ಇತಿಹಾಸದಲ್ಲಿ ಯಾವ ಭಾರತೀಯ ಪ್ರಧಾನಿಗೂ ಆಗದಂತಹ ಅವಮಾನವನ್ನ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ ತೋರಿಸಲೇ ಇಲ್ಲ. ಅದು ಏನು ಅಂದ್ರೆ, ಇಸ್ರೇಲ್ ಸಂಸತ್ತಿನಲ್ಲಿ ನರೇಂದ್ರ ಮೋದಿ ಮಾತಾಡ್ತಾರೆ ಅಂತ ಘೋಷಣೆಯನ್ನ ಮಾಡಿದ ತಕ್ಷಣನೇ ಇಸ್ರೇಲ್ನ ವಿಪಕ್ಷ ಕಂಪ್ಲೀಟ್ ಪ್ರತಿಯೊಬ್ಬರು ಎದ್ದು ಹೊರಗಡೆ ಹೋದ್ರು, ಬಾಯ್ಕಟ್ ಮಾಡಿ ಹೋದ್ರು. ಸೊ ಯಾಕೆ, ಏನು ಈ ಘಟನೆಯ ಹಿನ್ನೆಲೆ, ಅದನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ನರೇಂದ್ರ ಮೋದಿ ಪ್ಯಾಲೆಸ್ತೀನಿಯರ ನರಹತ್ಯೆಗೆ 90,000 ಕೋಟಿ ರೂಪಾಯಿಗಳು ಭಾರತೀಯರ ಹಣವನ್ನು ಕೊಟ್ಟಿದ್ದಾರಾ ಅಥವಾ ಕೊಡುವರಿದ್ದಾರಾ ಇಸ್ರೇಲ್ಗೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಉಳಿದಂತೆ ಆ ಒಂದು ಸದನದ ಒಳಗೆ ನರೇಂದ್ರ ಮೋದಿ ತನ್ನ ಏನಂತೀರಿ ಭಾಷೆ ಗೊತ್ತಿಲ್ಲದ, ಸಾಮಾನ್ಯ ಜ್ಞಾನದ ಕೊರತೆಯಿಂದಾಗಿ ಆಡಿದಂತಹ ಫಾದರ್ಲ್ಯಾಂಡ್ ಅನ್ನುವಂತಹ ಒಂದು ಪದ ಹೇಗೆ ಟ್ರೋಲ್ ಆಗ್ತಾ ಇದೆ ಅದರ ಬಗ್ಗೆಯೂ ಸಹ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಸೊ ಮೊದಲಿಗೆ, ಭಾರತದ ಪ್ರಧಾನಿಗಳು ಯಾವುದೇ ದೇಶಕ್ಕೆ ಹೋಗ್ಲಿ, ಅದು ಯಾವುದೇ ಪಕ್ಷದ ಪ್ರಧಾನಿಗಳಾಗ್ಲಿ, ಅವರನ್ನ ತುಂಬಾ ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ ನಡೆಸ್ಕೊಳ್ತಾರೆ. ಆಯಾ ದೇಶಗಳಲ್ಲಿ ಸಣ್ಣ ಅವಮಾನವೂ ಸಹ ಆಗದಂಗೆ ನೋಡ್ಕೊಳ್ತಾರೆ. ಅದು ನೆಹರು ಕಾಲದಿಂದಲೂ ಹಿಡಿದು ಮೋದಿ ಕಾಲದವರೆಗೂ ಹೌದು. ಮೋದಿ ಕಾಲದಲ್ಲಿ ಮೋದಿಯ ಕಾರಣಕ್ಕೆ ಅಲ್ಲ, ಈ ಹಿಂದೆ ಇದ್ದಂತಹ ಭಾರತದ ಪ್ರಧಾನಿಗಳ ಕಾರಣಕ್ಕಾಗಿ, ಭಾರತ ಮತ್ತು ಆ ದೇಶಗಳ ನಡುವಿನ ಸಂಬಂಧದ ಕಾರಣಕ್ಕಾಗಿ ಮತ್ತು ಭಾರತದ ಕುರಿತಾಗಿ ಆ ದೇಶಗಳಿಗೆ ಇರುವಂತಹ ಗೌರವದ ಕಾರಣಕ್ಕಾಗಿ ನರೇಂದ್ರ ಮೋದಿ ಅವರಿಗೂ ಸಹ ಗೌರವ ಸಿಗುತ್ತೆ. ಆದರೆ ಅದೂ ಸಹ ಈಗ ಇಸ್ರೇಲ್ನಲ್ಲಿ ಅವಮಾನಕರವಾದಂತಹ ಘಟನೆಗೆ ಒಳಗಾಗಬೇಕಾಯಿತು. ನರೇಂದ್ರ ಮೋದಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ವಿದೇಶದ ನೆಲದಲ್ಲಿ ಅವಮಾನಕ್ಕೆ ಒಳಗಾಗಿತ್ತು. ಏನಾಯ್ತು, ಇಸ್ರೇಲ್ನ ಸಂಸತ್ತಿನಲ್ಲಿ ಜಂಟಿ ಸದನವನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಭಾಷಣ ಮಾಡೋರಿದ್ರು. ಸೊ ಸದನವನ್ನ ತಲುಪಿದ್ರು, ಸದನ ತುಂಬಿತ್ತು. ಸದನದ ಒಳಗೆ ನರೇಂದ್ರ ಮೋದಿ ಅವರು ಕೂತಿರ್ಬೇಕಾದ್ರೆ ಅಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ. ಪ್ರೆಸೆಂಟರ್, ನಿರೂಪಕರು ಹೇಳ್ತಾರೆ, ಈಗ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ ಅಂತ. ಯಾವಾಗ ಆ ಘೋಷಣೆ ಆಯ್ತೋ, ಸದನದ ಒಳಗಿದ್ದಂತಹ ಇಸ್ರೇಲಿನ ವಿಪಕ್ಷದ ಎಲ್ಲ ನಾಯಕರು ಸಹ ಎದ್ದು ನಿಂತು ಹೊರಗಡೆ ಹೊರಟು ಬಿಟ್ರು, ಬಾಯ್ಕಾಟ್. ಅದಕ್ಕೆ ಕಾರಣ ಏನು ಅಂದ್ರೆ, ಅದಕ್ಕೆ ಕಾರಣ ನೇರವಾಗಿ ನರೇಂದ್ರ ಮೋದಿ ಅಲ್ಲ, ಭಾರತನೂ ಅಲ್ಲ. ನೇರವಾಗಿ ನರೇಂದ್ರ ಮೋದಿನೂ ಅಲ್ಲ, ಭಾರತನೂ ಅಲ್ಲ. ಆದರೆ ಅಲ್ಲಿನ ರಾಜಕಾರಣ ಏನು, ಆ ಸಭೆಗೆ ಯೂಶುವಲ್ ಆಗಿ ಆ ದೇಶದ ಇಸ್ರೇಲ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಕರೀತಾರೆ. ಆದರೆ ಈ ಬಾರಿ ಬೆಂಜಮಿನ್ ನೆತನ್ಯಾಹು ಕರೆದಿಲ್ಲ. ಯಾಕೆಂದ್ರೆ ಸಿಟ್ಟು. ಅಲ್ಲಿನ ಸುಪ್ರೀಂ ಕೋರ್ಟ್ ಮೇಲೆ ಬೆಂಜಮಿನ್ ನೆತನ್ಯಾಹುಗೆ ಸಿಟ್ಟಿದೆ. ಯಾಕೆಂದ್ರೆ ಬೆಂಜಮಿನ್ ನೆತನ್ಯಾಹು ಮೇಲೆ ಅಲ್ಲಿ ಕೇಸ್ ನಡೀತಾ ಇದೆ, ಭ್ರಷ್ಟಾಚಾರದ ಕೇಸ್ ನಡೀತಾ ಇದೆ, ತುಂಬಾ ದೊಡ್ಡ ಕೇಸ್ ಇದೆ. ಅದರಲ್ಲಿ ಏನಾದ್ರೂ ಶಿಕ್ಷೆ ಆದ್ರೆ ಬೆಂಜಮಿನ್ ನೆತನ್ಯಾಹುನ ಜೀವನ ಪರ್ಯಂತ ಜೈಲಿಗೆ ಹಾಕೋ ಸಾಧ್ಯತೆ ಇದೆ. ಅಂಥ ಒಂದು ಕೇಸನ್ನ ಪರಿಗಣನೆಗೆ ತೆಗೆದುಕೊಂಡಿರುವ ಸಿಟ್ಟಿಗೆ ನೆತನ್ಯಾಹು ಸುಪ್ರೀಂ ಕೋರ್ಟ್ ಜಡ್ಜನ್ನ ಆಹ್ವಾನಿಸಿಲ್ಲ. ಅದನ್ನ ವಿರೋಧಿಸಿ ಅಲ್ಲಿನ ವಿರೋಧ ಪಕ್ಷದ ನಾಯಕರು ಸದನ ಆರಂಭ ಆಗಿ
ಚೀಫ್ ಗೆಸ್ಟ್ ಆಗಿ ಬಂದಿದ್ದಂತಹ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮಾತು ಶುರು ಮಾಡೋದಕ್ಕಿಂತ ಮೊದಲೇ ನರೇಂದ್ರ ಮೋದಿ ಹೆಸರನ್ನ ಘೋಷಣೆ ಮಾಡಿದ ತಕ್ಷಣನೇ ಅಲ್ಲಿಂದ ಎದ್ದು ಹೊರಟೇ ಹೋದ್ರು. ನಾವು ಈ ಮಾತು ಕೇಳಲ್ಲ, ವಿ ಆರ್ ಬಾಯ್ಕಾಟಿಂಗ್ ದಿಸ್ ಅಂತ ಹೇಳಿ ಹೊರಗಡೆ ಸೈಲೆಂಟ್ ಆಗಿ ಎದ್ದು ಹೋದ್ರು. ನರೇಂದ್ರ ಮೋದಿ ನರೇಂದ್ರ ಮೋದಿ ಆ ಮೂಲಕ ಭಾರತದ ಪ್ರಧಾನಮಂತ್ರಿಗಳಿಗೆ ಯಾವುದೇ ದೇಶದಲ್ಲಿ ಈ ರೀತಿಯಾದಂತಹ ಅವಮಾನ ಇದೇ ಮೊದಲು. ನರೇಂದ್ರ ಮೋದಿ ಆಡಳಿತದಲ್ಲಿ ಅದು ಸಹ ಆಗೋಯ್ತು. ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬರೋಣ. ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿರುವಂತಹದ್ದು ಇರಾನ್ ಅಮೆರಿಕ ನಡುವೆ ಸಂಘರ್ಷದ ಉತ್ತುಂಗದಲ್ಲಿ ಇರಬೇಕಾದ್ರೆ ಅಥವಾ ಆ ಸನ್ನಿವೇಶದ ಹತ್ತಿರದಲ್ಲಿ ಇರಬೇಕಾದ್ರೆ, ಇನ್ನೇನು ಯುದ್ಧ ಎನಿ ಮೂಮೆಂಟ್ ಆರಂಭ ಆಗುತ್ತೆ ಅನ್ನೋದಾಗ ಇಸ್ರೇಲ್ಗೆ ಯಾರು ಹೋಗೋದಿಲ್ಲ. ಯಾಕೆಂದ್ರೆ ಇಸ್ರೇಲ್ ಮೇಲೇನೆ ಇರಾನ್ ಜಾಸ್ತಿ ಕಣ್ಣಿಡೋದು. ಅಮೆರಿಕ ಏನಾದ್ರೂ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಇರಾನ್ ಅಮೆರಿಕ ಮೇಲೆ ದಾಳಿ ಮಾಡಲ್ಲ, ಇಸ್ರೇಲ್ ಅನ್ನ ಸರ್ವನಾಶ ಮಾಡುತ್ತೆ, ಇಸ್ರೇಲ್ ಮೇಲೆ ಬಾಂಬ್ ಹಾಕುತ್ತೆ. ಆ ಬಾಂಬ್ ಎನಿ ಮೂಮೆಂಟ್ ಹಾಕಬಹುದು ಅನ್ನುವ ಸನ್ನಿವೇಶ ಇದ್ರೂ ಸಹ ನರೇಂದ್ರ ಮೋದಿ ಅಲ್ಲಿಗೆ ಹೋಗಿದ್ರು. ಕಾರಣ ಅವರೇ ಹೇಳಬೇಕು ಯಾಕೆ ಅಂತ. ಆತುರಾತುರವಾಗಿ ಅಂತಹ ಸನ್ನಿವೇಶದಲ್ಲಿ ಹೋಗಲೇಬೇಕು ಅಂತ ಹೋಗಿದ್ದಾರೆ ಅಂತ. ವಿಪಕ್ಷಗಳು ಭಾರತದಲ್ಲಿ ಹೇಳುವಂತಹದ್ದು ಡೊನಾಲ್ಡ್ ಟ್ರಂಪ್ ಬೆದರಿಸಿದರೆ ಏನು ಬೇಕಾದ್ರೂ ಮಾಡ್ತಾರೆ ನರೇಂದ್ರ ಮೋದಿ. ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಕೈಯಲ್ಲಿ ಅದಾನಿಯ ಕತ್ತಿದೆ, ಅದಾನಿಯ ಭವಿಷ್ಯ ಇದೆ, ಜೀವನ ಇದೆ. ಹಾಗಾಗಿ ಅದಾನಿನ ಸೇಫ್ ಗಾರ್ಡ್ ಮಾಡೋದಕ್ಕೆ ಅಮೆರಿಕದ ಮಾತು, ಅದರಲ್ಲೂ ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಮಾತನ್ನ ನರೇಂದ್ರ ಮೋದಿ ತಪ್ಪದೆ ಪಾಲಿಸ್ತಾರೆ. ಆ ಒತ್ತಡದ ನಡುವೆನೆ ನರೇಂದ್ರ ಮೋದಿ ಎಲ್ಲ ಮಾಡೋದು. ಈಗ ಇಸ್ರೇಲ್ ಹೋಗಿರೋದು ಅದಕ್ಕೇನೆ ಅಂತ ವಿರೋಧ ಪಕ್ಷಗಳು ಆರೋಪಿಸ್ತಾ ಇದ್ದಾವೆ. ಇದ್ರೂ ಇರಬಹುದು, ಯಾಕಂದ್ರೆ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಬಂದಿರುವಂತಹ ಮಾಹಿತಿಗಳನ್ನ ನೀವು ನೋಡಿದ್ರೆ ಅದೇ ಇಸ್ರೇಲ್ 2017ರಲ್ಲಿ ನರೇಂದ್ರ ಮೋದಿ ಇಸ್ರೇಲ್ಗೆ ಹೋಗಿದ್ದಾಗ ಟ್ರಂಪ್ ಅನ್ನ ಮೆಚ್ಚಿಸೋದಕ್ಕೆ ಅವರು ಕುಣಿದ್ರು ಅಂತೆಲ್ಲ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಇದೆ. ಕುಣಿದ್ರು ಅಂದ್ರೆ ವರ್ಚುವಲ್ ಆಗಿ ಅಲ್ಲಿ ಡ್ಯಾನ್ಸ್ ಮಾಡಿರಲ್ಲ, ಬಟ್ ಅವರ ತಾಳಕ್ಕೆ ತಕ್ಕಂತೆ ಅವರಿಗೆ ಬೇಕಾದಂತೆ ಟ್ರಂಪ್ಗೆ ಮೆಚ್ಚುಗೆ ಆಗುವಂತೆ ನಡ್ಕೊಂಡ್ರು ಅನ್ನೋದಕ್ಕೆ ಒಂದು ರೂಪಕವಾಗಿ ಅದನ್ನು ಬಳಸಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈಗ ಹೋಗಿರೋದ್ರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಸಹ ಈ ಚರ್ಚೆಗಳು ಬರ್ತವೆ. ಹೋಗಿ ಏನ್ ಮಾಡಿದ್ರು? ಹೋಗಿ ಒಂದು ಭಾಷಣ ಬಿಗಿದ್ರು. ಆ ಭಾಷಣದಲ್ಲಿ ಇಂಗ್ಲಿಷಲ್ಲಿ ಮಾತಾಡಿದ್ರು, ಟೆಲಿಪ್ರಾಂಪ್ಟರ್ ನೋಡಬೇಕು. ಹಿಂದಿನೇ ಟೆಲಿಪ್ರಾಂಪ್ಟರ್ ನೋಡಿನೇ ಮಾತಾಡೋದು ನರೇಂದ್ರ ಮೋದಿ. ಯಾರೋ ಬರ್ಕೊಟ್ಟಿದ್ದ ಭಾಷಣನ ನರೇಂದ್ರ ಮೋದಿಗಿಂತ ಜಾಸ್ತಿ ಏನು ಈ ರೀತಿಯ ಮನಸ್ಥಿತಿ ಇರುವಂತಹವರು, ಹಿಂದೂ ಮುಸ್ಲಿಂ ಮಾಡುವ ಮನಸ್ಥಿತಿಯವರು ಬರ್ಕೊಡುವಂತಹದ್ದನ್ನ ನರೇಂದ್ರ ಮೋದಿ ಟೆಲಿಪ್ರಾಂಪ್ಟರ್ ನೋಡಿ ಓದೋದು. ಇಂಗ್ಲಿಷ್ ನರೇಂದ್ರ ಮೋದಿ ಬಾಯಿಂದ ಯಾವ ರೀತಿ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಡೊನಾಲ್ಡ್ ಟ್ರಂಪ್ ಹೆಸರು ಹೇಳೋದಕ್ಕೆ ಬರೋದಿಲ್ಲ ಮೋದಿಗೆ. ಟ್ರಂಪ್ ಹೆಸರು ಇವತ್ತಿಗೂ ಹೇಳಕ್ ಬರಲ್ಲ. ಆ ಲೆವೆಲ್ಗೆ ಇಂಗ್ಲಿಷ್ ಪಾಂಡಿತ್ಯವನ್ನ ನರೇಂದ್ರ ಮೋದಿ ಹೊಂದಿದ್ದಾರೆ. ಇನ್ನು ಆ ಟೆಲಿಪ್ರಾಂಪ್ಟರ್ ಅಲ್ಲಿ ಏನು ಬಂತು ಏನು ಹೋಯ್ತೋ ಗೊತ್ತಿಲ್ಲ. ಮದರ್ಲ್ಯಾಂಡ್ ಅಂದ್ರು, ಫಾದರ್ಲ್ಯಾಂಡ್ ಅಂದ್ರು. ನಮ್ದು ಮದರ್ಲ್ಯಾಂಡು, ನಿಮ್ದು ಫಾದರ್ಲ್ಯಾಂಡ್ ಅಂದ್ಬಿಟ್ರು. ತಗೊಳ್ಳಿ, ಟ್ರೋಲ್ಗಳು ಶುರುವಾಯ್ತು ನರೇಂದ್ರ ಮೋದಿ. ಯಾವ್ದಿದು ಹೊಸದು? ಫಾದರ್ಲ್ಯಾಂಡು ಅಂತ ನರೇಂದ್ರ ಮೋದಿಯನ್ನು ಟ್ರೋಲ್ ಮಾಡಿ ಬಿಸಾಕ್ತಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡಿ ಬಿಸಾಕ್ತಿದ್ದಾರೆ. ಬಟ್ ನರೇಂದ್ರ ಮೋದಿಗೆ ಅದೇನು ಎಫೆಕ್ಟ್ ಆಗಲ್ಲ. ನರೇಂದ್ರ ಮೋದಿ ವಿದೇಶಕ್ಕೆ ಹೋಗೋದೇನಕ್ಕೆ? ಒಂದು ಅದಾನಿ ಅಂಬಾನಿಗಳಿಗೆ ಏನಾದ್ರೂ ಬಿಸ್ನೆಸ್ ಇಟ್ಕೊಳ್ಳಕ್ಕೆ, ಇನ್ನೊಂದು ಯಾರು ಸಿಕ್ಕಿದ್ರು ಸಹ ಜೋರಾಗಿ ಕಿಸಿ 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 ಅಂತ ನಗೋದಕ್ಕೆ, ಸಾಧ್ಯ ಆದವ್ರನ್ನೆಲ್ಲ ತಪ್ಕೊಳ್ಳೋದಕ್ಕೆ, ಇಷ್ಟಕ್ಕೆ ಹೋಗೋದು. ಅವ್ರು ಏನ್ ಮಾತಾಡ್ತಾರೆ ಒಂದು ಚೂರು ಅರ್ಥ ಆಗಿರಲ್ಲ ನರೇಂದ್ರ ಮೋದಿಗೆ. ಯಾಕಂದ್ರೆ ನರೇಂದ್ರ ಮೋದಿಗೆ ಹಿಂದಿ ಗುಜರಾತಿ ಬಿಟ್ರೆ ಬೇರೆ ಯಾವ ಭಾಷೆನೂ ಬರಲ್ಲ. ಇಂಗ್ಲಿಷು ಟೆಲಿಪ್ರಾಂಪ್ಟರ್ ನೋಡ್ಬಿಟ್ಟು ABCD ಅನ್ನೋಕ್ಕಷ್ಟೇ ಬರೋದು, ಮಿಕ್ಕಿದ್ದೇನು ಬರೋದಿಲ್ಲ. ಆ ದೇಶದಲ್ಲಿ, ಅದು ಇಸ್ರೇಲಲ್ಲಿ ಅವ್ರು ಮಾತಾಡೋ ಇಂಗ್ಲಿಷ್ ಅವ್ರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಅವ್ರ ಇಂಗ್ಲಿಷ್ ಅಷ್ಟು ಕೆಟ್ಟದಾಗಿರುತ್ತೆ. ಇಸ್ರೇಲ್ ಅವ್ರದ್ದು ಪ್ರೊನೌನ್ಸಿಯೇಷನ್ ಎಲ್ಲ ತುಂಬಾ ವಕ್ರವಾಗಿರುತ್ತೆ. ಇನ್ನು ಇಸ್ರೇಲಿಗರಿಗೆ ಹಿಬ್ರು ಬಿಟ್ರೆ ಬೇರೆ ಭಾಷೆ ಬರಲ್ಲ. ನರೇಂದ್ರ ಮೋದಿ ಅಲ್ಲಿ ಹೋಗಿ ಹೋ ಅನ್ನೋದು ಯಾಕೆ ಅಂತ ಗೊತ್ತಾಗಲ್ಲ. ಸರಿ, ಎಲ್ಲಿಗಾದ್ರೂ ಹೋಗ್ಲಿ, ಹಾಳಾಗೋಗ್ಲಿ, ಯಾವ ದೇಶಕ್ಕೆ ಹೋದ್ರು ಯಾಕೆ ನಗೋದು? ಅವ್ರು ಎದುರುಗಡೆ ಬಂದ ತಕ್ಷಣನೇ ನಕ್ಬಿಡೋದು ಜೋರಾಗಿ, ಅದು ಜೋರಾಗಿ ನಗೋದು. ಇದರಲ್ಲಿ ವಿಶೇಷ ಏನು ಅಂದ್ರೆ, ಬೆಂಜಮಿನ್ ನೆತನ್ಯಾಹು ಹೆಂಡತಿ ಕೈ ಹಿಡ್ಕೊಂಡು, ನನ್ನ ಜೇಬಲ್ಲಿರೋ ಖರ್ಚೀಪು, ನೀನು ಹಾಕೊಂಡಿರೋ ಡ್ರೆಸ್ ಒಂದೇ ಕಲರು. ಅದರಲ್ಲಿ ಮೋದಿಗೆ ಏನೋ ಒಂದು ಹೆಮ್ಮೆ. ಇದು ಯಥ ಪ್ರಕಾರ ಒಂದು ಅವಾರ್ಡ್ ಬೇರೆ ಕೊಡಿಸ್ಕೊಂಡ್ರು.
ಕೊಡೋದಲ್ಲ, ಅದು ಕೊಡಿಸ್ಕೊಳ್ಳೋದು. ಎಲ್ಲೇ ಹೋದ್ರೂ ಒಂದು ಅವಾರ್ಡ್ ಕಟ್ಸ್ಕೊಂಡ್ಬಿಡೋದು. ನಾನು ದೊಡ್ಡ ವ್ಯಕ್ತಿ, ಮಹಾನ್ ವ್ಯಕ್ತಿತ್ವ, ನನಗೊಂದು ಅವಾರ್ಡು, ಅವಾರ್ಡು ತಗೊಳ್ಳೋದು. ಅದರ ಜೊತೆಗೆ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕಿದ್ರು. 90,000 ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ಭಾರತ ಖರೀದಿ ಮಾಡೋದು ಇಸ್ರೇಲಿಂದ. ಆ 90,000 ಕೋಟಿ ಖರೀದಿಯ ಬಗ್ಗೆ ಇವಾಗ ಏನು ಹೇಳ್ತಿದ್ದಾರೆ ಅಂದ್ರೆ, ಈ 90,000 ಕೋಟಿ ಇಸ್ರೇಲ್ ಎಂಬ ಕ್ರೂರ ದೇಶ ಪ್ಯಾಲೆಸ್ತೀನಿಯರ ನರಹತ್ಯೆ ನಡೆಸೋದಕ್ಕೆ ಬಳಸೋದಕ್ಕೆ ಕೊಡ್ತಾ ಇರುವ ಫಂಡ್ ಅದು ನಿಮ್ಗೆಲ್ಲ ಗೊತ್ತಿದೆ. ಸುಮಾರು 75,000 ಪ್ಯಾಲೆಸ್ತೀನಿಯರನ್ನು ಕೊಂದು ಹಾಕಿದ್ದಾರೆ ಇಸ್ರೇಲಿಗರು ಕಳೆದ 3 ವರ್ಷದಲ್ಲಿ. 75,000ಕ್ಕೂ ಹೆಚ್ಚು, ಅದರಲ್ಲಿ 40,000ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಅಂತ ಹೇಳಲಾಗತ್ತೆ. ವೃದ್ಧರು, ಮಹಿಳೆಯರು ಎಲ್ಲ ಸೇರಿ ಒಂದು 62,000 ಅವರೇ ಇದ್ದಾರೆ. ಆ ಮಟ್ಟದ ಕ್ರೌರ್ಯವನ್ನು ಮೆರೆಯುವಂತಹ ಇಸ್ರೇಲ್ಗೆ ಇಷ್ಟು ದೊಡ್ಡ ಡೀಲ್ ಕೊಟ್ಟು ಬಂದಿರೋದು. 90,000 ಕೋಟಿ ಭಾರತೀಯರ ಹಣ. ನಾವೇನೇನೋ ಖರೀದಿ ಮಾಡ್ತೀವಿ ಅವ್ರ ಹತ್ರ ಅಂತ. ಸೊ ಅದು ಎಲ್ಲಿಗೆ ಬಳಕೆ ಆಗುತ್ತೆ? ಇಸ್ರೇಲ್ ಯಾವುದಕ್ಕೆ ಬಳಸುತ್ತೆ? ಅದನ್ನ ಪ್ಯಾಲೆಸ್ತೀನಿಯರ ನರಹತ್ಯೆಗೆ ಬಳಸೋದು. ಸೊ ಇಷ್ಟನ್ನು ಸಹ ನರೇಂದ್ರ ಮೋದಿ ಇಸ್ರೇಲ್ಗೆ ಹೋಗಿ ಸಾಧಿಸ್ಕೊಂಡು ಬಂದ್ರು. ಒಳಗೊಳಗೆ ಬೇರೆ ವಿಚಾರದಲ್ಲಿ ಅಂಬಾನಿ ಅದಾನಿಗಳಿಗೆ ಏನ್ ಸಾಧಿಸ್ಕೊಂಡು ಬಂದ್ರೆ ಗೊತ್ತಿಲ್ಲ. ಅದು ಮುಂದಿನ ದಿನಗಳಲ್ಲಿ ಹೊರಗಡೆ ಬರ್ಬೇಕಷ್ಟೇ. ಅದು ಗೌಪ್ಯವಾಗಿರುತ್ತೆ, ಹೊರಗಡೆ ಬರಬೇಕು. ಅದಕ್ಕೆ ನಾವು ಸ್ವಲ್ಪ ಕಾಯಬೇಕಾಗತ್ತೆ. ಬಟ್ ಏನೇ ಆಗ್ಲಿ, ಸದನದಲ್ಲಿ, ಇಸ್ರೇಲ್ನ ಸದನದಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಆದಂತಹ ಅವಮಾನದ ಬಗ್ಗೆ ಯಾವ ಚಾನಲ್ ಅವರು ಸುದ್ದಿನೇ ಇಲ್ಲ. ಬರೀ ಅವಾರ್ಡ್ ಕೊಟ್ರು, ತಪ್ಕೊಂಡ್ರು, ನಕ್ರು. ಏನ ನೆತನ್ಯಾಹು ಹೆಂಡತಿ ಡ್ರೆಸ್ ಕಲರು, ಮೋದಿ ಖರ್ಚೀಫ್ ಕಲರು ಎರಡೂ ಒಂದೇ ಆಗಿತ್ತು. ಇದು ಸುದ್ದಿ, ಇದೇ ಇಂಪಾರ್ಟೆಂಟ್ ಸುದ್ದಿ. ಆಕ್ಚುಯಲ್ ಸುದ್ದಿ ಇಲ್ಲವೇ ಇಲ್ಲ. ಅದಕ್ಕೆ ಅದನ್ನ ಎಂಜಲು ಮಾಧ್ಯಮ ಅಂತ ಕರೆಯೋದು, ಗೋಧಿ ಮಾಧ್ಯಮ ಅಂತ ಕರೆಯೋದು. ಬಟ್ ಸತ್ಯವನ್ನ ನಮ್ಮಂಥವ್ರು ಹೇಗಾದ್ರೂ ಕಂಡು ಹಿಡಿದಾದ್ರೂ ಹೇಳ್ತಾನೆ ಇರ್ತೀವಿ, ಅಷ್ಟೇ, ಇನ್ನೇನಿಲ್ಲ. ಸೊ ಇಂಥದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.